ಇದ್ದಾರೆ ಮೋದಿ ಅವರು ಅನ್ನುವಂಥ ಒಂದು ವಾತಾವರಣ ಅದನ್ನು ಇವತ್ತು ಬಿಂಬಿಸೋ ಪ್ರಯತ್ನ ಮಾಡ್ತಾಯಿದೆ ಕಾಂಗ್ರೆಸ್. ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೋ ಗೊತ್ತಿಲ್ಲ ಇದರಲ್ಲೇ. ಬಟ್ ವಿಷಯಗಳು ಬಂದ್ರೆ ನಿಶ್ಚಿತ ಇವೆಲ್ಲ ಒಪ್ಪುವಂಥ ಮಾತುಗಳು. ಜೊತೆಗೆ ಇಲ್ಲಿ ಬಡತನದ ಬಗ್ಗೆ, ಇಲ್ಲಿ ಹಸುವಿನ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇಡೀ ದೇಶ ತುಂಬ ಸುತ್ತಾಗ್ತಾ ಹೋಗ್ತಾ ಇರೋದನ್ನು ರಾಹುಲ್ ಗಾಂಧಿ ಅವರು ನೋಡಿದಾಗ ಮುಂದಿನ ದಿನದಲ್ಲಿ ಏನಾದರೂ ಯಶಸ್ವಿ ನಾಯಕರಾಗಿ ಹೊರಹೊಮ್ಮಬಹುದಾ ಅನ್ನುವಂಥ ಪ್ರಶ್ನೆ. ಆದ್ರೆ ಅಷ್ಟು ಸುಲಭದನ ಇದು ಅಂತೇಳಿ. ಯಾಕಂದರೆ ಇವತ್ತು RSS ಹೆಚ್ಚು ಕಡಿಮೆ ಭಾರತದಲ್ಲಿ ಅತ್ಯಂತ ಪ್ರಬಲ ಒಂದು ಸಂಘಟನೆಯಾಗಿ ನಿಂತುಬಿಟ್ಟದ. ಅದು ಸಾಂಸ್ಕೃತಿಕವಾಗಿ ಹೇಳ್ಕೊಳ್ತಿರ್ಬೋದು, ಆದರೆ ರಾಜಕೀಯವಾಗಿಯೂ ಸಹಿತ ಅದು ಇವತ್ತು BJP ಬೆನ್ನೆಲುಬು ಅನ್ನೋದು ಎರಡು ಮಾತೇ ಇಲ್ಲ. ಮತ್ತು ಈಗ ಯಾವುದೋ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನ ಬೆಳೆ ಕೊಡಬಾರ್ದು. ಬೆಳೆದ್ರೆ ಯಾರಿಗೆ ಅಪಾಯ ಅಂದರೆ ಅದು RSS ಮತ್ತು BJPಗೆ ಅಪಾಯಕಾರಿ ಅನ್ನೋದು ಮನವರಿಕೆ ಅದ. ಅದಕ್ಕೆ ಮೋದಿಯವರ ಮೂಲಕ ಕಾಂಗ್ರೆಸ್ ಮುಕ್ತ ಭಾರತ ಮಾಡೋದಕ್ಕೆ ಹೊರಟಂಥವ್ರು ಇವತ್ತು ಕಾಂಗ್ರೆಸ್ಸಿಗೆ ತನ್ನ ಅಳಿವುಗಳನ್ನು ಉಳಿಸ್ಕೊಳ್ಳಬೇಕಾದಂಥ ಅನಿವಾರ್ಯತೆ. ಅದಕ್ಕಾಗಿ ಮತಗಳತನ, ಕಳ್ಳತನ ಇವೆಲ್ಲ ಆರೋಪ ಮಾಡ್ತಾ ಇದ್ದಾರೆ. ಮತ್ತು ಅವು ಸತ್ಯಕ್ಕೆ ಸಮೀಪನೂ ಇದಾವೆ. ಅದಕ್ಕಾಗಿ ಇನ್ನುಳಿದ ಅನೇಕ ಆರೋಪಗಳು ಮಾಡ್ತಾ ಬಂದಾರ. ಮೋದಿಯವರು ಸುಳ್ಳು ಹೇಳ್ತಾರೆ ಅಂತೇಳಿ ಆರೋಪ ಮಾಡ್ತಾರೆ, ಮತ್ತೇನೋ ಮಾಡ್ತಾರೆ. ಜೊತೆಗೆ ಇವ್ರ ಕಾರ್ಯಕ್ರಮಗಳೆಲ್ಲ ಇಲ್ಲಿವರೆ ಆದಂಥ ಕಾರ್ಯಕ್ರಮ ಎಲ್ಲ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ ಅಂತ ಹೇಳ್ತಾರೆ. ಯಶಸ್ವಿ ಯಾವಾಗಿಲ್ಲ. ಅವು ಡಿಮೊನಿಟೈಸೇಷನ್ ಅಂದ್ರೆ ಈ ಒಂದು ದುಡ್ಡಿನ ರದ್ದತಿ ಮಾಡಿದ್ದರಿಂದ ಅದು ಸಹಿತ ನಮಗೆ ಉಪಯೋಗ ಆಗಲಿಲ್ಲ ಅನ್ನೋಂಥ ಮತ್ತು ಒಂದಲ್ಲ ಎರಡಲ್ಲ ನೂರಾರು ಉದಾಹರಣೆ ಕೊಡ್ತಾ ಹೋಗ್ತಾ ಇದ್ದಾರೆ. ಅಂದರೆ ಒಟ್ಟಾರೆಯಾಗಿ ಆಳುವ ಪಕ್ಷದ ದೋಷಗಳನ್ನು ಭಾಳ ಚೆನ್ನಾಗಿ ಬಿಂಬಿಸೋದ ಕೆಲಸವನ್ನು ಇತ್ತೀಚೆಗೆ ರಾಹುಲ್ ಗಾಂಧಿಯವರು ಮಾಡ್ತಾಯಿದ್ದಾರೆ. ಆದರೆ ಅದರ ರಿಸಲ್ಟ್ ಪಾಸಿಟಿವ್ ಆಗಿ ಇನ್ನೂ ಕೂಡಿ ಬರ್ತಾ ಇಲ್ಲ. ಇದು ಕಾರಣ ಏನು ಅಂದರೆ ಮಧ್ಯದಾಗ ಹೇಳಿದ್ದಾರೆ ಈಗಾಗಲೇ ವಿರೋಧ ಪಕ್ಷಗಳು ಹೊಂದಾಣಿಕೆ ಇಲ್ಲ. ಜೊತೆಗೆ ಕಾಂಗ್ರೆಸ್ನ ಪ್ರಮುಖ ನಾಯಕರ ಬಿಟ್ಬಿಟ್ಟು ಹೋಗೋದು ಹೊರಗೆ. ಅದರ ನಂತರ ಸ್ವತಃ ರಾಹುಲ್ ಗಾಂಧಿ ಉಳಿದ್ರೂ ಸಹಿತ